ನಾವು ಭೂಸ್ವಾಧೀನ ವಿರುದ್ಧವಾಗಿ ಮುತ್ತನೂರು ಗ್ರಾಮದಲ್ಲಿ 12ನೇ ದಿನ ಅನಿರ್ದಿಷ್ಟ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ನಾವೇನು ಫ್ರೀಡಮ್ ಪಾರ್ಕಲ್ಲಿ ನಾವು ಈಗಾಗಲೇ ಮೊನ್ನೆ ನಾವು ಸಮಾವೇಶವನ್ನು ಮಾಡಿ ಬೈಕ್ ರ್ಯಾಲಿ ಮುಖಾಂತರ ಸರ್ಕಾರಕ್ಕೆ ನಮ್ಮ ಏನು ಮನವಿಗಳನ್ನು ಸಲ್ಲಿಸಿದ್ದೇವೆ. ಮತ್ತು ಅಲ್ಲಿ ಏನು ಅಧಿಕಾರಿಗಳು ಬಂದು ನಮ್ಮ MLA ಅವರು ಇರ್ಬೋದು, ನಮ್ಮ ಗೋಪಿನಾಥ್ ರೆಡ್ಡಿ ಅವರು ಇರ್ಬೋದು, ಇಬ್ಬರ ಸಮ್ಮುಖದಲ್ಲಿ KIDB ಸ್ಪೆಷಲ್ ತಹಸೀಲ್ದಾರ್ ಅವರು, ಸ್ಪೆಷಲ್ DC ಅವರು ಬಂದು ನಮಗೆ ಇನ್ನು 2 ದಿನದಲ್ಲೇ ನಮಗೆ ಟೈಮ್ ತೆಗೆದುಕೊಡ್ತೀನಿ, ಯಾವತ್ತೂ ರೈತರ ಜೊತೆ ನಮ್ಮ KIDB ಮಿನಿಸ್ಟರ್ದು ಮೀಟಿಂಗ್ ಫಿಕ್ಸ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದು ಇನ್ನೂ ನಮಗೆ 2 ದಿನ ಆಲ್ರೆಡಿ ಆಗಿದೆ. ನಾವು ನಾಳೆ ಸೋಮವಾರ 21ನೇ ತಾರೀಕು 22ನೇ ತಾರೀಕುವರೆಗೂ ನಾವು ನೋಡ್ತೀವಿ ನಾಳೆ. ಯಾಕಂದರೆ ರೈತರ ಹುತಾತ್ಮ ದಿನಾಚರಣೆ ಇರೋದ್ರಿಂದ ನಮ್ಮ ಎಲ್ಲ ರೈತ ಸಂಘಟನೆಗಳು, ನಮ್ಮ ಹೋರಾಟ ಸಮಿತಿ ಎಲ್ಲ ಗಿಡ ನೆಡುವ ಮೂಲಕ ನಮ್ಮ ರೈತರು ಏನು ಹುತಾತ್ಮರಾಗಿದ್ದಾರೆ ಅವರಿಗೆ ಶಾಂತಿಯನ್ನು ಕೋರ್ತಾ ಇದ್ದೇವೆ. ನಾಳೆ ಬಿಟ್ಟು ಮಂಗಳವಾರ ನಮಗೆ ಟೈಮ್ ಕೊಡಲಿಲ್ಲ ಅಂದರೆ ನಾವು ಬುಧವಾರನೇ ಇಲ್ಲೇ ಇನ್ನೊಂದು ಸತಿ ಎಲ್ಲ ನಮ್ಮ ಮುಖಂಡರು, ನಮ್ಮ ಎಲ್ಲ ರೈತ ಸಂಘಟನೆಗಳು, ಎಲ್ಲ ನಮ್ಮ ಸಂಘಟನೆಗಳವರೆಲ್ಲ ಇಲ್ಲೇ ಸಭೆ ಸೇರಿ ನಾವು ಏನು ನಮ್ಮ ಹೋರಾಟದ ಮುಂದಿನ ರೂಪುರೇಷೆಗಳೇನು ಅಂತ ಹೇಳ್ಬಿಟ್ಟು ನಾವು ಚರ್ಚೆ ಮಾಡ್ತೀವಿ. ಸರ್ಕಾರದ ವಿರುದ್ಧವಾಗಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡ್ತೀವಿ ಅಂತ ಹೇಳ್ತಾ, ಮತ್ತು ಮೊನ್ನೆ ಶಾಸಕರಿಗೆ ಮತ್ತು ನಮ್ಮ KIDB ಮಿನಿಸ್ಟ್ರು MB ಪಾಟೀಲ್ ಅವರಿಗೆ ದಯವಿಟ್ಟು ನಮಗೆ ರೈತರಿಗೆ ಇದೇ ವಾರ ಶುಕ್ರವಾರ ಇರ್ಬೋದು, ಶನಿವಾರ ಇರ್ಬೋದು, ನಮಗೆ ದಯವಿಟ್ಟು ಒಂದು ಸಮಯ ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ನಮ್ಮ ಮಾಧ್ಯಮದವರ ಮುಖಾಂತರ ನನ್ನ ಸಂದೇಶವನ್ನು ರವಾನಿಸ್ತಾ ಇದ್ದೇನೆ.